Hello everyone, welcome to Square Catalyst and also welcome to 7th standard Ganik Prakash. So we have to start from this decimal sequences, okay? So sequence ಅಂದ್ರೆ ಏನು? Sequence ಅಂತಂದ್ರೆ ಒಂದು ಪ್ಯಾಟರ್ನ್ ಅಂತ ಅರ್ಥ. ಸೊ ಏನಿದು ಪ್ಯಾಟರ್ನ್ ಅಂದ್ರೆ 1 2 3 4 5. ಸೊ ನಂಬರ್ ಇಲ್ಲ ಕೇಳ್ತೀರಾ ಅಲ್ವಾ? ಸೊ ಇದ್ರದ್ದು ಡಿಫ್ರೆನ್ಸ್ ಏನು? ನಾನು ಈ ನಂಬರ್ನು ಸೀಕ್ವೆನ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವೆಲ್ಲದಕ್ಕೂ ನೀವು ಅಬ್ಸರ್ವ್ ಮಾಡಿ ಡಿಫ್ರೆನ್ಸ್ ಏನಿದೆ +1 ಇದೆ. ಅಂದ್ರೆ ಅರ್ಥ 1ಗೆ +1 ಮಾಡಿದ್ರೆ ಐ ವಿಲ್ ಗೆಟ್ 2. ಫಾರ್ ದ್ಯಾಟ್ ಇಫ್ ಐ ಡೂ +1 ಐ ವಿಲ್ ಗೆಟ್ 3. ಲೈಕ್ ದ್ಯಾಟ್ ಇಟ್ ಗೋಸ್ ಆನ್. ಅಂದ್ರೆ ಎಲ್ಲದಕ್ಕೂ 1 ಡಿಫ್ರೆನ್ಸ್ ಇದೆ. ಸೊ ಏನೋ ಒಂದು ನಂಬರ್ ಕಾಮನ್ ಇದೆ ಅಲ್ವಾ ಎಲ್ಲದರಲ್ಲೂ. ಅಂದ್ರೆ ಒಂದು ಪ್ಯಾಟರ್ನ್ ಕ್ಯಾರಿ ಮಾಡ್ತಾ ಹೋಗಿದೆ. ಪ್ರತಿ ಸಲ +1 ಬರಬೇಕು ಅಂತ ಏನಿಲ್ಲ. ನಂಬರ್ಸ್ ಚೇಂಜ್ ಆಗ್ಬೋದು. ಈವನ್ ಸಬ್ಟ್ರಾಕ್ಷನ್ ಕೂಡ ಆಗ್ಬೋದು. ಅಂದ್ರೆ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಿದೆ. ಅದನ್ನ ನಾವು ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೊ ಈ ಸೀಕ್ವೆನ್ಸ್ನ ನಾವು ಡೆಸಿಮಲ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ವಿ ಕ್ಯಾನ್ ಸಿ ದಟ್. ಸೊ ಸಿ ಹಿಯರ್, ಈ ನಂಬರಿಗೂ ಏನು ಡಿಫ್ರೆನ್ಸ್ ಇದೆ ಡೆಸಿಮಲ್ ನಂಬರಲ್ಲಿ? ಸೊ ಏನಿದು ಡಿಫ್ರೆನ್ಸ್ ಅಂತಂದ್ರೆ ನೀವು ಫಸ್ಟ್ ಯೂನಿಟ್ ನಂಬರ್ನ ಅಬ್ಸರ್ವ್ ಮಾಡಿ. 4 4 ಸೇಮ್ ಇದೆ. ಸೊ ಈ ಪಾಯಿಂಟ್ ಇರೋ ನಂಬರ್ ಅಂದ್ರೆ 10th ಪೊಸಿಷನ್ ಏನಿದೆ 10th ಪೊಸಿಷನ್ ಅಲ್ಲಿ ಆಡ್ ಆಗಿದೆ ಅಲ್ವಾ. 4 ಇರೋದು 8 ಆಗಿದೆ ಅಲ್ವಾ. ಅಂದ್ರೆ ಯೂನಿಟ್ ಡಿಜಿಟಲ್ ಏನು ಆಡ್ ಆಗಿಲ್ಲ. 10th ಡಿಜಿಟಲ್ ಏನಾಗಿದೆ +4 ಆಡ್ ಆಗಿದೆ. ಅಂದ್ರೆ ಇವೆಲ್ಲದಕ್ಕೂ ಡಿಫ್ರೆನ್ಸ್ ಏನು 0.4. So we can see that 0.4 is being added to the term to get the next term. So ಈಗ 4.8 ಗೆ ನಾನು 0.4 ನ ಆಡ್ ಮಾಡಿದ್ರೆ I'll get the next term. Like that it goes on. So 6.0 ಗೆ ನೆಕ್ಸ್ಟ್ ಟರ್ಮ್ ಬೇಕು ಅಂದ್ರೆ ಏನ್ ಮಾಡಬೇಕು? 6.0 ಗೆ ನಾನು 0.4 ನ ಆಡ್ ಮಾಡಿದ್ರೆ I'll get 6.4 the next term. ಇದ್ರದ್ದು ನೆಕ್ಸ್ಟ್ ಟರ್ಮ್ ಬೇಕು ಅಂದ್ರೆ ಏನ್ ಮಾಡಬೇಕು? ಮತ್ತೆ 0.4 ನ ಆಡ್ ಮಾಡಿದ್ರೆ I'll get the next term. ಅಂದ್ರೆ ಇದಕ್ಕೆ 0.4 ನ ಆಡ್ ಮಾಡಿದ್ರೆ I'll get 6.8. So if I add 0.4 again, I'll get 7.2. Add ಮಾಡಿ ಚೆಕ್ ಮಾಡಿ. ಓಕೆ, 7.2 ಬರುತ್ತೆ. So they have asked continue this sequence and write the next 3 terms. Okay, so these are the next 3 terms. ಅದೇ ರೀತಿ ಕೆಲವು ಪ್ಯಾಟರ್ನ್ಸ್ನ ನಾವು ಇಲ್ಲಿ ಕೊಟ್ಟಿರೋ ನಂಬರ್ಗೂ ಅಬ್ಸರ್ವ್ ಮಾಡಿ ಬರಿಬೇಕು. ಸೊ ದಟ್ ಮೆಂಟಲಿ ನಾವು ಜಾಸ್ತಿ ಮಾಡಬೇಕು. ಓಕೆ, ನಾ ಕ್ಯಾಲ್ಕುಲೇಷನ್ ಮಾಡದೆ ಮಾಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ 3 ನಂಬರ್ಸ್ನ ಬರೀಬೇಕು. ಸೊ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಈಗ ಎಲ್ಲ ಡೆಸಿಮಲ್ ಪ್ಲೇಸಸ್ ಸೇಮ್ ಇದೆಯಾ ಚೆಕ್ ಮಾಡಿ. ಸೊ ಯೂನಿಟ್ ಪ್ಲೇಸ್ ಇದೆ, ಎಲ್ಲದಕ್ಕೂ ಯೂನಿಟ್ ಪ್ಲೇಸ್ ಇದೆ. ಇಲ್ಲಿ ಟೆನ್ಸ್ ಇದೆ, ಇಲ್ಲಿ 100th ಕೂಡ ಇದೆ. 10th ಪೊಸಿಷನ್ ಇದೆ, 100th ಪೊಸಿಷನ್ ಇದೆ. ಸೊ ಬೆಟರ್ ಯು ಕನ್ವರ್ಟ್ ಎವ್ರಿಥಿಂಗ್ ಟು 100th ಪೊಸಿಷನ್. ಸೊ ಇದನ್ನ 100th ಪೊಸಿಷನ್ ಕನ್ವರ್ಟ್ ಮಾಡಿದ್ರೆ ಏನು ಅರ್ಥ ಆಗುತ್ತೆ? 4.40. 100th ಪೊಸಿಷನ್ 0 ಹಾಕೊಂಡೆ. ನೆಕ್ಸ್ಟ್ ಏನಿದೆ 4.45. ನೆಕ್ಸ್ಟ್ 4.50. ಓಕೆ, 100th ಪೊಸಿಷನ್ನ ಬರ್ಕೊತಾ ಇದ್ದೀನಿ. ಈಗ ನಿಮ್ಗೆ ಕಂಪೇರ್ ಮಾಡೋಕೆ ಈಸಿ ಅನ್ಸ್ಬೋದು ನೋಡಿ. 4.40, 4.45, 4.50. ನೆಕ್ಸ್ಟ್ ಏನು ಬರುತ್ತೆ? 4.55 ಅಲ್ವಾ. ನೆಕ್ಸ್ಟ್ 4.60. ನೆಕ್ಸ್ಟ್ 4.65. ಸೊ ಇಲ್ಲಿ 100th ಡಿಜಿಟಲ್ಲಿ 100th ಡೆಸಿಮಲ್ ಪ್ಲೇಸ್ ಏನಿದೆ ಅದರಲ್ಲಿ 5 ಆ್ಯಡ್ ಆಗ್ತಾ ಬಂದಿದೆ. ಇಲ್ಲಿಂದ ಇಲ್ಲಿಗೆ 5 ಬಂದಿದೆ. ನೆಕ್ಸ್ಟ್ 5 ಕ್ಯಾರಿ ಆಗಿ ಇಲ್ಲಿ 50 ಆಗಿದೆ. ಮೀನ್ಸ್ 4 5 ಇರೋದು 50. ನೆಕ್ಸ್ಟ್ 5 5 60, 6 5 70. ಲೈಕ್ ದಟ್ ಇಟ್ ಗೋಸ್ ಆನ್. ಸೊ ಇಲ್ಲಿ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ಎಸ್, ಸೊ ವಿ ಫಿನಿಶ್ ದಿಸ್ ಒನ್. ಸೊ ನೆಕ್ಸ್ಟ್ ಏನು ಬರುತ್ತೆ? 5 ಇರೋದು 4.55. ದೆನ್ 4.60, 4.65. ಓಕೆ, ಗೊತ್ತಾಯ್ತಲ್ವ ಈಗ ನೆಕ್ಸ್ಟ್ 3 ಟರ್ಮ್ಸ್ ಬರೆಯೋದು ಹೇಗೆ ಅಂತ. ಸೊ ಈಗ ಇಲ್ಲಿ ಆಲ್ರೆಡಿ 100th ಪೊಸಿಷನ್ ಎಲ್ಲವೂ ಇದೆ. ಅಬ್ಸರ್ವ್ ಮಾಡಿ ಏನು ಚೇಂಜ್ ಆಗ್ಬೋದು ಅಂತ. ಸೊ ವಾಟ್ ಈಸ್ ದಿಸ್? ಟೆನ್ಸ್ ಮತ್ತು ಯೂನಿಟ್ ಡಿಜಿಟ್ ಸೇಮ್ ಇದೆ ಅಲ್ವಾ. ನಥಿಂಗ್ ಟು ವರಿ. ಸೊ ಟೆನ್ಸ್ ಪೊಸಿಷನಲ್ಲಿ ಏನಿದೆ, ಇಲ್ಲಿ ಟೆನ್ಸ್ ಪೊಸಿಷನಲ್ಲಿ ಏನಿದೆ +1 ಆಗಿದೆ. ಅಬ್ಸರ್ವ್ ಮಾಡಿ. 4 ಇರೋದು 6 ಆಗಿದೆ. ಸಾರಿ, 5 ಇರೋದು 6 ಆಗಿದೆ. 6 ಇರೋದು 7. ಸೊ ಎರಡಕ್ಕೂ +1 ಅಲ್ವಾ. 100th ಡಿಜಿಟ್ಗೂ +1, 10th ಡಿಜಿಟ್ಗೂ +1. ಹಿಯರ್ ಆಲ್ಸೋ 6 ಇರೋದು 7, 7 ಇರೋದು 8. ಸೊ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? 8ಗೂ 1 ಆ್ಯಡ್ ಆಗುತ್ತೆ, 7ಗೂ 1 ಆ್ಯಡ್ ಆಗುತ್ತೆ. ಅಂದರೆ 10.89 ಆಗುತ್ತಲ್ವಾ. ನೆಕ್ಸ್ಟ್ಗೆ ಏನಾಗುತ್ತೆ? ನೆಕ್ಸ್ಟ್ಗೂ 0.11 ಆ್ಯಡ್ ಆಗುತ್ತೆ. ಯಾಕಂದರೆ ಯೂನಿಟ್ ಟೆನ್ಸ್ ಡಿಜಿಟಲ್ ಏನೂ ಆ್ಯಡ್ ಆಗಲ್ಲ. 10th ಮತ್ತು 100th ಡಿಜಿಟಲ್ ಮಾತ್ರ ಆ್ಯಡ್ ಆಗುತ್ತೆ. ಸೊ ಅಂದರೆ 9ಗೆ 1, 8ಗೆ 1 ಆ್ಯಡ್ ಆಗುತ್ತೆ. 9ಗೆ 1 ಆ್ಯಡ್ ಆದರೆ ಏನು? 10 ಅಂತ ಅರ್ಥ ಅಲ್ವಾ. ಸೊ ಅಗೇನ್ ಹಿಯರ್ ಕ್ಯಾರಿ 8 + 9 + 1 ವಿಲ್ ಬಿ 10. ಸೊ ಅಗೇನ್ 10 ಬಂದು 1 ಕ್ಯಾರಿ. ಸೊ ಇಟ್ ಇಸ್ 11.0. ಓಕೆ, ಸೊ ಇದಕ್ಕೆ ನೆಕ್ಸ್ಟ್ ಡಿಜಿಟ್ ಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿಗೆ 1 ಆ್ಯಡ್ ಮಾಡ್ತಿದ್ದೀವಿ ಅಂದರೆ 11.11. ಓಕೆ, ದಿಸ್ ಈಸ್ ದ ನಂಬರ್. ನೆಕ್ಸ್ಟ್ ಒನ್ 8.5, 9.4,
10.3. ಸೊ ಏನು ಚೇಂಜ್ ಆಗಿದೆ? 8.4 ಇದೆ, ಸಾರಿ 8.5, 9.4, 10.3 ಇದೆ. ಸೊ ಏನು ಚೇಂಜ್ ಆಗಿರ್ಬೋದು? 8.5ಗೆ +5 ಕೊಟ್ಟರೆ 9 ಆಗುತ್ತಲ್ವಾ? ಅಂದರೆ 8.5ಗೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಟ್ರಾಕ್ಟ್. ಓಕೆ, ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಸೆಕೆಂಡ್ ಡಿಜಿಟ್ನ ಫಸ್ಟ್ ಡಿಜಿಟ್ಗೆ ಮೈನಸ್ ಮಾಡಿದ್ರು ಯು ವಿಲ್ ಗೆಟ್ ದ ಆನ್ಸರ್. 4 - 5 ಆಗಲ್ಲ, ಸೊ 14 - 5 ವಿಲ್ ಬಿ 9. ಹಿಯರ್ ಇಟ್ ಬಿಕಮ್ಸ್ 8, 0.9. ಸೊ ಒಂದು ನಂಬರ್ಗೂ ಏನು ಆ್ಯಡ್ ಆಗಿದೆ ಅಂದರೆ 0.9 ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ನಂಬರ್ ಬೇಕು ಅಂದರೆ ಏನು ಮಾಡಬೇಕು? 10ಗೆ 10.3ಗೆ 0.9ನ ಆ್ಯಡ್ ಮಾಡಬೇಕು. ಸೊ 10.3 0.9 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 9, 10, 11, 12, 1 carry, it is 11.2. So the next number is 11.2. Wait a minute. Yes, 11.2. So next number again 0.9 add ಮಾಡಿದ್ರೆ I'll get the next number. So it is 12.1. Next again if I add 0.9, what do I get? I'll get 0.13. So 13 I'll get 13.013. Okay, like that is goes on. So 12.45, 11.95 and 11.45. ಓಕೆ, ಸೊ ಏನು ಚೇಂಜ್ ಆಗಿದೆ? ಸ್ವಲ್ಪ ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಡಿಫಿಕಲ್ಟ್ ಅನ್ಸ್ಬೋದು. ಸೊ ಯು ಸಬ್ಟ್ರಾಕ್ಟ್ ದಿಸ್ ಟು. ಇಲ್ಲಿ ರೆಡ್ಯೂಸ್ ಆಗ್ತಾ ಬರ್ತಿದೆ, ಅದಕ್ಕೋಸ್ಕರ ಬಿಗ್ಗರ್ ನಂಬರ್ 12.5 ಇದೆ. ಸೊ 12.45 and 11.95. If I subtract, what do I get? So 5 - 5 0. I cannot subtract. Here I'll get 14. 14 - 9 will be 5 and here it will become 11. So it is 0. ಡಿಫ್ರೆನ್ಸ್ ಏನು ಅಂದರೆ -0.5. ಓಕೆ, ಇದಕ್ಕೆ ಮತ್ತೆ -0.5 ಮಾಡಬೇಕು, ಮತ್ತೆ -0.5 ಮಾಡಬೇಕು. ಸೊ 11.45ಗೆ 0.5ನ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ? here it is 0. 5 - 0 will be 5. I cannot subtract 4. So 14 - 5 will be 9. Point. So here it becomes 10 alwa? So it is 10.9. So next number is 10.95. Next 5 ಮೈನಸ್ ಮಾಡೋದು ಈಸಿ, ಯಾಕಂದರೆ 9ಇಂದ 5 ಮೈನಸ್ ಆಗುತ್ತೆ. ಓಕೆ, ಸೊ ದಟ್ ಐ ಗೆಟ್ 10.45. ದೆನ್ ವಾಟ್ ಡು ಐ ಗೆಟ್? ಈಗ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ, ಇಲ್ಲಿ 4595, 4595, 45. ನೆಕ್ಸ್ಟ್ ಏನು ಬರುತ್ತೆ? 95. ಬಟ್ ನಂಬರ್ ರೆಡ್ಯೂಸ್ ಆಗುತ್ತೆ, 9.95 ಬರುತ್ತೆ. ಓಕೆ, 2 ಸಲ ಆದಮೇಲೆ ನಂಬರ್ ರೆಡ್ಯೂಸ್ ಆಗ್ತೈತೆ, 2 ಸಲ ಆದಮೇಲೆ ಮತ್ತೆ ನಂಬರ್ ರೆಡ್ಯೂಸ್. 10 10 2 ಟೈಮ್, 11 11 2 ಟೈಮ್. ಈ ರೀತಿ ಲಾಜಿಕಲ್ ಆಗೂ ನೀವು ಥಿಂಕ್ ಮಾಡ್ಬೋದು. 2575, 2625, 2675. ನೆಕ್ಸ್ಟ್ ಏನು ಬರುತ್ತೆ? ನೆಕ್ಸ್ಟ್ ನಂಬರ್ ಮೆಂಟಲಿ ಕ್ಯಾಲ್ಕುಲೇಷನ್ ಮಾಡಿದೆ. 2675, 26 2 ಟೈಮ್ ಆಯಿತು. 2575, 2625, 2675, 27.25. ಸೊ ಅಡಿಷನ್ ಮಾಡಿದ್ರು ಇದೇ ಬರುತ್ತೆ, ಚೆಕ್ ಮಾಡಿ ನೀವು. ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿ ಕಾಮನ್ ತೆಗೆದು ಅದನ್ನು ಮತ್ತೆ ಆ್ಯಡ್ ಮಾಡಿದ್ರು ಯು ಗೆಟ್ ದ ಸೇಮ್ ಥಿಂಗ್. ಸೊ ನೆಕ್ಸ್ಟ್ ನಂಬರ್ 2775. Then I'll get 28.25. ಓಕೆ, ಸೊ ಲಾಜಿಕ್ನ ಅರ್ಥ ಮಾಡ್ಕೊಂಡು ಮಾಡ್ಬೋದು. ಇಲ್ಲೂ ಅಷ್ಟೇ ಲಾಜಿಕ್, ಇಲ್ಲೂ ನೀವೇನು ಅಡಿಷನ್ ಮಾಡಬೇಕಾಗಿರಲಿಲ್ಲ, ಹಾಗೇನೂ ಥಿಂಕ್ ಮಾಡ್ಬೋದು. ಓಕೆ, 13.5 16, 18.5 20. ಸೊ ಇದಕ್ಕೆ 20 ಅಲ್ಲ 21 ಬರುತ್ತೆ. ಓಕೆ, ಸೊ ಹೇಗೆ ಅಂತಂದರೆ ಇವೆರಡನ್ನು ಅಬ್ಸರ್ವ್ ಮಾಡಿ, 2.5 ಡಿಫ್ರೆನ್ಸ್ ಬರುತ್ತೆ. ಅಂದರೆ ಇದಕ್ಕೆ 0.5 ಕೊಟ್ಟರೆ ಅಲ್ಲಿ ಗೆಟ್ 14, ಅದಕ್ಕೆ ಮತ್ತೆ 2 ಆ್ಯಡ್ ಮಾಡಿದ್ರೆ ಅಲ್ಲಿ ಗೆಟ್ 16. 16 ಇರೋದು 18 ಆಯಿತು ಅಂದರೆ +2 0.5. ಓಕೆ, ಅಂದರೆ 2.5 ಅಷ್ಟು ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಏನು ಬರುತ್ತೆ? ನೆಕ್ಸ್ಟ್ 2.5 ಆ್ಯಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? 23.5. ಅದಕ್ಕೆ ಮತ್ತೆ 2.5 ಆ್ಯಡ್ ಮಾಡಿದ್ರೆ ವಾಟ್ ಡು ಐ ಗೆಟ್? ಐ ವಿಲ್ ಗೆಟ್ 26. ಓಕೆ, then I'll get, so 3 numbers ಆಯ್ತಾ? Yes, 3 numbers are finished. So next number ಮಾಡಿದ್ರೆ ನನಗೆ 28.5 ಬರುತ್ತೆ. ಓಕೆ, ಸೊ 13.5, 23.5, 16, 26, 18.5, 28.5. ಅಂದರೆ ಎಲ್ಲೋ ಒಂದು ಚೂರು ರಿಲೇಷನ್ ಇದೆ ನೋಡಿ, 28 18.5 ಸ್ವಲ್ಪ ಸಿಮಿಲರ್, 10 ಡಿಫ್ರೆನ್ಸ್ ಇದೆ. ಓಕೆ, ದೆನ್ 5, 4.95, 4.90. ಸೊ ಇಲ್ಲಿ ಅಬ್ಸರ್ವ್ ಮಾಡಿ,
0.05. ಸೊ 10th ಡಿಜಿಟಲ್ಲಿ ಏನಾಗ್ತಾ ಹೋಗಿದೆ, 5 ಕಮ್ಮಿ ಆಗ್ತಾ ಹೋಗಿದೆ. ಸೊ ಇದನ್ನ ನೀವು ಬೆಟರ್ ಯು ಕನ್ವರ್ಟ್ ಎವ್ರಿಥಿಂಗ್ ಇಂಟು 100 ಪೊಸಿಷನ್. ಅಂದರೆ 5ನ 5.00 ಹಾಕೊಳ್ಳಿ. ನೆಕ್ಸ್ಟ್ 4.9ನ 4.95, ದೆನ್ 4.90. ಸೊ ಏನಾಗ್ತಿದೆ, 1 ರೆಡ್ಯೂಸ್ ಆಗ್ತಾ ಹೋಗಿದೆ ಅಲ್ವಾ, ಮೀನ್ಸ್ 5 ರೆಡ್ಯೂಸ್ ಆಗ್ತಾ ಹೋಗಿದೆ ಅಲ್ವಾ. ಸೊ ನೆಕ್ಸ್ಟ್ ಟರ್ಮ್ ಏನಾಗಿರುತ್ತೆ, 4.85. ಇಮ್ಯಾಜಿನ್ ದಿಸ್ ಇಸ್ 90, ಇಮ್ಯಾಜಿನ್ ದಿಸ್ ಇಸ್ 95. ಓಕೆ, ನೆಕ್ಸ್ಟ್ ನಂಬರ್ ಏನಾಗುತ್ತೆ, 4.80. ನೆಕ್ಸ್ಟ್ 4.75. ನೆಕ್ಸ್ಟ್ 4.70. ಸೊ ನೆಕ್ಸ್ಟ್ ನಂಬರ್ 3.5, 33, 29.5. 36.5 ಇರೋದು 33 ಆಗಬೇಕು ಅಂದರೆ ಫಸ್ಟ್ 5ನ ರಿಮೂವ್ ಮಾಡಿ, ದೆನ್ 3 ಅಂದರೆ -3.3, 3.5 ಅಲ್ವಾ. ಸೊ ಅದಾದ್ಮೇಲೆ ಮತ್ತೆ 3.5 ಮೈನಸ್ ಮಾಡಿದ್ರೆ ಗೆಟ್ 29.5. 29.5ಗೆ ಮತ್ತೆ -3.5. ಫಸ್ಟ್ 0.5ನ ಮೈನಸ್ ಮಾಡಿ, ಇಲ್ಲಿ 5 ರಿಮೂವ್ ಆಗುತ್ತೆ, 29 ಆಗುತ್ತೆ. 29ಗೆ 3 ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ, 26 ಅಲ್ವಾ. ಸೊ 26ಗೆ -3.5. 26ಗೆ 0.5ನ ರಿಮೂವ್ ಮಾಡಿದ್ರೆ I'll get 25.5. For that, if I minus 3, I'll get 22.5. Then I'll get 19.5. So 5 remove ಮಾಡಿದ್ರೆ I'll get 22. 3 remove ಮಾಡಿದ್ರೆ I'll get 19. So 19.5. Okay. So yes, so let us continue the next thing. I hope you understand. ಇದೆಲ್ಲ ಸ್ವಲ್ಪ ಲಾಜಿಕ್, ಸ್ವಲ್ಪ ಥಿಂಕ್ ಮಾಡಿ, ನೀವು ಡಿಫ್ರೆಂಟ್ ವೇಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಮೇಕ್ ಯುವರ್ ಓನ್ ಸೀಕ್ವೆನ್ಸ್ ಅಂಡ್ ಚಾಲೆಂಜ್ ಯುವರ್ ಕ್ಲಾಸ್ಮೇಟ್ಸ್ ಟು ಎಕ್ಸ್ಟೆಂಡ್ ದ ಪ್ಯಾಟರ್ನ್. ಸೊ ನೀವೇ ಒಂದು ಪ್ಯಾಟರ್ನ ಕ್ರಿಯೇಟ್ ಮಾಡಿ. ಸೊ ಲೆಟ್ ಯುವರ್ ಫ್ರೆಂಡ್ ಆನ್ಸರ್. ಓಕೆ, so let's continue this in the next class. Thank you.